engine. So whereas in case of heat engine, which is used to convert that heat energy into mechanical energy, I said. So heat energy ಏನಾಗುತ್ತೆ mechanical energy ಆಗಿ convert ಆಗುತ್ತೆ. While converting that heat energy into mechanical energy, we come to know that there are three essential parts. Heat energy mechanical energy convert ಆಗಬೇಕಾದಾಗ ಮೂರು ಅತಿ important parts ಗಳಿದಾವೆ. So what are those parts? Source we get, so working substance and sink. So source, working substance ಮತ್ತೆ sink. Already we know that. What about that? Means what's the mean of source, working substance and as well as sink. ಹೌದಾ? ಇಲ್ಲಿ ನಾವು ಈ ಮೂರು ಪಾರ್ಟ್ಸ್ ಅನ್ನು ಹೇಳುವಾಗ ಸೋರ್ಸ್ ಇಂದ ಏನಾಗುತ್ತೆ, ಹೀಟು ವರ್ಕಿಂಗ್ ಸಬ್ಸ್ಟೆನ್ಸ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಗೆ ಟ್ರಾನ್ಸ್ಫರ್ ಆಗುವಾಗ ಎಂಟೈರ್ ಹೀಟ್ ಏನ್ ಆಗೋದಿಲ್ಲ ಅಂತ ಹೇಳಿದೆ ನಾನು, ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಹೇಳಿದೆ. ಸೊ ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಸ್ ಗೆಟಿಂಗ್ ವೇಸ್ಟ್. ವಿ ಕ್ಯಾನ್ ಕನ್ಸಿಡರ್ ಕೆಲವೊಂದಿಷ್ಟು ಹೀಟ್ ಎನರ್ಜಿ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಹೌದಾ? ಸೊ ಎಷ್ಟು ಹೀಟ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು ಅಂತ ನನಗೊಂದು ಆನ್ಸರ್ ಬೇಕು. ಲುಕ್ ಆಟ್ ಹಿಯರ್, ಹೌ ಮಚ್ ಕ್ವಾಂಟಿಟಿ ಆಫ್ ಹೀಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್. ಐ ವಾಂಟ್ ಟು ಗೆಟ್ ಇಟ್ ಹಿಯರ್. ಸೊ ಒಂದು ಎಂಜಿನು ಎಷ್ಟು ಹೀಟ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು ಅಂತ ನಾನು ಡಿಸೈಡ್ ಮಾಡಬೇಕಂದ್ರೆ ಐ ನೀಡ್ ಟು ಯೂಸ್ ದ ಟರ್ಮ್ ಎಫಿಸಿಯನ್ಸಿ ಹಿಯರ್. ಸೊ ಏನನ್ನ ಯೂಸ್ ಮಾಡಬೇಕು ನಾನು, ಎಫಿಸಿಯನ್ಸಿ ಅನ್ನೋ ಟರ್ಮನ್ನ ಯೂಸ್ ಮಾಡ್ತೀನಿ. ಏನಿಲ್ಲಿ ಎಫಿಸಿಯನ್ಸಿ ಅಂದ್ರೆ ಇಲ್ಲಿ, ಸೊ ಲುಕ್ ಆಟ್ ಹಿಯರ್, ಇದನ್ನ ಕನ್ನಡದೊಳಗೆ ದಕ್ಷತೆ ಅಂತ ಕರೀತಾರೆ. ಒಂದು ಎಂಜಿನಿನ ದಕ್ಷತೆಯನ್ನು ಯಾವ ತರ ಮೆಜರ್ಮೆಂಟ್ ಮಾಡಬೇಕು, ಎಫಿಸಿಯನ್ಸಿ, ಎಫಿಸಿಯನ್ಸಿ ಆಫ್ ಅ ಹೀಟ್ ಎಂಜಿನ್. ಸೊ ಇಲ್ಲಿ ಎಫಿಸಿಯನ್ಸಿ ಅಂದ್ರೆ ನಾನು ಏನಂತ ಹೇಳಿದೆ ಇನ್ ಜನರಲ್ ಆಗಿ, ಸೊ ಕೊಟ್ಟಿರುವಂತಹ ಹೀಟ್ ಎನರ್ಜಿನಲ್ಲಿ ಎಷ್ಟು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಯಿತು ಅನ್ನೋದನ್ನ ನಾನಿಲ್ಲಿ ಏನಂತ ಹೇಳ್ತೀನಿ, ಆ ಎಂಜಿನಿನ ದಕ್ಷತೆ ಅಥವಾ ಎಂಜಿನಿನ ಎಫಿಸಿಯನ್ಸಿ ಅಂತ ಹೇಳ್ತೀನಿ. ಸೊ ಯಾವ ತರ ಡಿಫೈನ್ ಮಾಡ್ಬೋದು ನಾನು ಮೆಥಮೆಟಿಕಲ್ ವೇನಲ್ಲಿ ಎಫಿಸಿಯನ್ಸಿನ ಫೈಂಡ್ ಔಟ್ ಯಾವ ತರ ಮಾಡ್ಬೇಕಂದ್ರೆ, ಲುಕ್ ಆಟ್ ಹಿಯರ್, ಫಸ್ಟ್ ಐ ವಾಂಟ್ ಟು ಡಿಫೈನ್ ಹಿಯರ್, ಇಟ್ ಈಸ್ ದ ರೇಷಿಯೋ ಆಫ್, ಇಟ್ ಈಸ್ ದ ರೇಷಿಯೋ ಆಫ್, ರೇಷಿಯೋ ಅಂದ್ರೇನು, ಅಂಶ ಮತ್ತು ಛೇದ ಇರುತ್ತೈತಿ. ಇಟ್ ಈಸ್ ದ ರೇಷಿಯೋ ಆಫ್ ವರ್ಕ್ ಡನ್, ವರ್ಕ್ ಡನ್ ಬೈ ದ ಹೀಟ್ ಎಂಜಿನ್ work done by the heat engine to the amount of heat absorbed. ನೋಡ್ರಿ ಏನಂತ ತಗೊಂತೀನಿ, ಇಟ್ ಇಸ್ ದ ರೇಷಿಯೋ ಆಫ್ ವರ್ಕ್ ಡನ್ ಬೈ ದ ಹೀಟ್ ಎಂಜಿನ್ ಟು ದಿ ಅಮೌಂಟ್ ಆಫ್ ಹೀಟ್ ಎಬ್ಸಾರ್ಬ್ ಹಿಯರ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಫಿಸಿಯನ್ಸಿ. ಸೊ ಎಫಿಸಿಯನ್ಸಿನ ನಾನು ಇಲ್ಲಿ ಈಟಾ ಅನ್ನೋ ಸಿಂಬಾಲ್ ಇಂದ, ಈ ತರ ಸಿಂಬಾಲ್ ಇಂದ ರಿಪ್ರೆಸೆಂಟ್ ಮಾಡ್ತೀನಿ. ಸೊ ಸ್ಪೆಲ್ ಇಟ್ ಆಸ್ ಈಟಾ. ಹೌದಾ? ಇಟ್ ಈಸ್ ದ ರೇಷಿಯೋ ಆಫ್ ವರ್ಕ್ ಡನ್. ಹೌದಾ? ವರ್ಕ್ ಡನ್ ಅಂದ್ರೇನು, ಡಬ್ಲ್ಯೂ, ವರ್ಕ್ ಡನ್ ಬೈ ದ ಎಂಜಿನ್ ಟು ದಿ ಅಮೌಂಟ್ ಆಫ್ ಹೀಟ್ ಸಪ್ಲೈ. ಹೌದಾ? ಸೊ ಇಷ್ಟು ಹೀಟ್ ಸಪ್ಲೈ ಮಾಡಿದಾಗ ಎಷ್ಟು ವರ್ಕ್ ಡನ್ ಆಯ್ತು. ಸೊ ದಟ್ ಈಸ್ ಅಬೌಟ್ ಎಫಿಸಿಯನ್ಸಿ. ಸೊ ಈಟಾ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ವಿ ಕ್ಯಾನ್ ಕನ್ಸಿಡರ್. ಹೌದಾ? ಇದನ್ನ ಇನ್ನೊಂದು ಫಾರ್ಮುಲಾಗಾದ್ರೂ ಬರಿತೀವಿ ನಾವು. ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಂತ ಹೇಳಿದೆ, Q1 ಮೈನಸ್ ಆಫ್ Q2 ಅಂತ ಹೇಳಿದೆ. ಸೊ ಏನಂತ ಬರೀಬೇಕು, ಡಬ್ಲ್ಯೂ ಇಸ್ ಈಕ್ವಲ್ ಟು Q1 ಮೈನಸ್ ಆಫ್ Q2 ಡಿವೈಡ್ ಬೈ Q1. ದಿಸ್ ಈಸ್ ಆಲ್ಸೋ ಎಕ್ಸ್ಪ್ರೆಷನ್ ಫಾರ್ ಎಫಿಸಿಯನ್ಸಿ. ಏನಂತ ಹೇಳ್ಬೋದು, ಇಟ್ ಇಸ್ ದ ರೇಷಿಯೋ ಆಫ್ amount of work done by the heat engine to that of amount of heat supply or amount of heat absorbed by the engine or amount of heat absorbed by the engine, we can call it as efficiency. ಅದನ್ನ ಏನಂತ ಕರಿತೀನಿ ನಾನು, efficiency ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ look at here, efficiency of steam engine, ಹಬೆ ಎಂಜಿನ್ ಅಂತ ಕರೀತಾರೆ. ಲೇಟರ್ ಆನ್ ಇನ್ ದಟ್ ಅರ್ಲಿಯರ್ ಡೇಸ್ ವರ್ ಯೂಸಿಂಗ್ ಸ್ಟೀಮ್ ಎಂಜಿನ್, ಬಟ್ ನೌ ಡೇಸ್ ವರ್ ಯೂಸಿಂಗ್ ಡೀಸೆಲ್ ಎಂಜಿನ್ ಅಂಡ್ ಪೆಟ್ರೋಲ್ ಎಂಜಿನ್. ಎಫಿಷಿಯನ್ಸಿ ಆಫ್ ಸ್ಟೀಮ್ ಎಂಜಿನ್ ಈಸ್ 16% ಅಂತ ಇದೆ. ಅದೇ ತರ ಎಫಿಷಿಯನ್ಸಿ ಆಫ್ ಪೆಟ್ರೋಲ್ ಎಂಜಿನ್ ಈಸ್ 26% ಅಂತ ಇದೆ. ಅದೇ ತರ ಎಫಿಷಿಯನ್ಸಿ ಆಫ್ ಡೀಸೆಲ್ ಎಂಜಿನ್ ಈಸ್ 40%. ಏನ್ರಿ ಇದ್ರ ಅರ್ಥ, ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನ್ ಈಸ್ 16% ಅಂತ ಹೇಳಿದೆ, ಪೆಟ್ರೋಲ್ ಎಂಜಿನ್ 26% ಅಂತ ಹೇಳಿದೆ. ಸೊ ಅದೇ ತರ ಡೀಸೆಲ್ ಎಂಜಿನ್ 40% ಅಂತ ನಾನು ಹೇಳಿದೆ. ಸೊ ಇಟ್ ಮೀನ್ಸ್ ದಟ್ ಇನ್ ಕೇಸ್ ಆಫ್ ದಟ್
steam engine. So steam engine converts only that 16% of the heat into mechanical energy, whereas in case of petrol engine only that 26% of the heat energy converts into mechanical energy, whereas in case of diesel engine only it converts that 40% of heat energy into mechanical energy. There is no such engine which cannot be convert entire heat energy into mechanical energy. ಇಲ್ಲಿ ತನಕನಾದ್ರೂ ಸೊ ನಾವು 100% ಎಫಿಷಿಯನ್ಸಿ ಇರುವಂತಹ ಎಂಜಿನ್ ನಾನು ಪ್ರಿಫರ್ ಮಾಡೋಕ್ಕಾಗಿಲ್ಲ. ಸೊ ವಾಟ್ ಇಟ್ ಮೀನ್ಸ್ ಹಿಯರ್, ವಾಟ್ ಎವರ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಯು ಆರ್ ಸಪ್ಲೈಂಗ್, ನಾವು ಏನು ಹೀಟ್ ಎನರ್ಜಿನ ನಾನು ಇಲ್ಲಿ ಎಂಜಿನ್ಗೆ ಸಪ್ಲೈ ಮಾಡ್ತಿದ್ದೀವಿ, ಅಲ್ಲಿ ಏನಾಗುತ್ತೆ ವರ್ಕಿಂಗ್ ಸಬ್ಸ್ಟೆನ್ಸ್ನಲ್ಲಿ ಎಂಟೈರ್ ಹೀಟ್ ಏನಾಗಿ ಕನ್ವರ್ಟ್ ಆಗೋದಿಲ್ಲ, ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಬಿಕಾಸ್ ಆಫ್ ದಟ್ ಹೀಟ್ ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಸ್ ಗೋಯಿಂಗ್ ಟು ವೇಸ್ಟ್ ಹಿಯರ್. ಸೊ ಅಲ್ಲಿ ಎಂಜಿನ್ ಹೀಟ್ ಆಗೋದ್ರಿಂದ ಅಥವಾ ಸರ್ಟನ್ ಪ್ರೋಸೆಸ್ ಫ್ರಿಕ್ಷನ್ ಆಫ್ ದ ಪಿಸ್ಟನ್, ಹೌದಾ, ಅಲ್ಲಿ ಪಿಸ್ಟನ್ ಇರುತ್ತೆ, ಫ್ರಿಕ್ಷನ್ ಡೆವಲಪ್ ಆಗೋದ್ರಿಂದ ಏನಾಗುತ್ತೆ ನನಗೆ ಎಫಿಷಿಯನ್ಸಿ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಫಿಷಿಯನ್ಸಿ ಹಿಯರ್. ಏನ್ರಿ ಎಫಿಷಿಯನ್ಸಿ ಅಂದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ವರ್ಕ್ ಡನ್ ಬೈ ದ ಹೀಟ್ ಎಂಜಿನ್ ಟು ದಟ್ ಆಫ್ ಅಮೌಂಟ್ ಆಫ್ ಹೀಟ್ ಅಬ್ಸಾರ್ಬ್ ಬೈ ದ ಎಂಜಿನ್. ಸೊ ದಟ್ ಈಸ್ ಅಬೌಟ್ ಎಫಿಷಿಯನ್ಸಿ ಹಿಯರ್. ಇನ್ ಕೇಸ್ ಆಫ್ ದಟ್ ಹೀಟ್ ಎಂಜಿನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ರಿಲೇಟೆಡ್ ಟು ರಿವರ್ಸಿಬಲ್ ಪ್ರೋಸೆಸ್. ರಿವರ್ಸಿಬಲ್ ಪ್ರೋಸೆಸ್ ಆ್ಯಂಡ್ ಆಸ್ ವೆಲ್ ಆಸ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಇಲ್ಲಿ ಎರಡು ಪ್ರೋಸೆಸ್ ಇದಾವೆ, ಯಾವುದದು ಒಂದು ರಿವರ್ಸಿಬಲ್ ಪ್ರೋಸೆಸ್, ಇನ್ನೊಂದು ಇರ್ರಿವರ್ಸಿಬಲ್ ಪ್ರೋಸೆಸ್. ಫಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ದಟ್ ಮೀನ್ ಆಫ್ ರಿವರ್ಸಿಬಲ್ ಪ್ರೋಸೆಸ್ ಹಿಯರ್. ಏನ್ರಿ ಇಲ್ಲಿ ರಿವರ್ಸಿಬಲ್ ಪ್ರೋಸೆಸ್ ಅಂದ್ರೆ, ಪ್ರೋಸೆಸ್ ಈಸ್ ಸೇಡ್ ಟು ಬಿ ರಿವರ್ಸಿಬಲ್. ರಿವರ್ಸ್ ಅಂದ್ರೆ ವಾಪಸ್ ಬರುವಂಥದ್ದು, ಮೊದಲನೇ ಸ್ಥಿತಿ ಏನಿರ್ತೈತೋ ಮೊದಲು ಯಾವ ಸ್ಟೇಜ್ಗೆ ಇರುತ್ತೆ ಅದೇ ಸ್ಟೇಜ್ಗೆ ವಾಪಸ್ ಬರೋದಕ್ಕೆ ನಾನು ರಿವರ್ಸಿಬಲ್ ಅಂತ ಕರಿತೀನಿ ಇನ್ ಜನರಲ್ ಆಗಿ. ಇಲ್ಲಿ ರಿವರ್ಸಿಬಲ್ ಪ್ರೋಸೆಸ್ ಅಂದ್ರೆ ದ ಪ್ರೋಸೆಸ್ ಈಸ್ ಸೇಡ್ ಟು ಬಿ ರಿವರ್ಸಿಬಲ್. ಯಾವ ಪ್ರೋಸೆಸ್ ನಾವು ರಿವರ್ಸಿಬಲ್ ಪ್ರೋಸೆಸ್ ಅಂತ ಕರಿತೀವಿ ಅಂದ್ರೆ ವಿಚ್ ಬ್ರಿಂಗ್ಸ್ ಬ್ಯಾಕ್ ಇನ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್. ಸೊ ಯಾವುದನ್ನ ನಾನು ಮೊದಲು ಯಾವ ತರ ಇತ್ತು ಅದೇ ತರ ವಾಪಸ್ ಬರೋದಕ್ಕೆ ನಾನು ರಿವರ್ಸಿಬಲ್ ಪ್ರೋಸೆಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ನಾನು ಐಸನ್ನ ಮೆಲ್ಟ್ ಮಾಡಿದಾಗ ವಾಟರ್ ಆಯ್ತು, ರೈಟ್, ಅದೇ ವಾಟರ್ನ ಫ್ರೀಸ್ ಮಾಡಿದಾಗ ಏನಾಯ್ತು ಮತ್ತೆ ಐಸ್ ಆಯ್ತು. ಸೊ ದಟ್ ಈಸ್ ರಿವರ್ಸಿಬಲ್ ಪಾಸಿಬಲ್. ಸೊ ಇನ್ ಕೇಸ್ ಆಫ್ ರಿವರ್ಸಿಬಲ್ ಪ್ರೋಸೆಸ್, in this process which brings back to produce. So ಏನಲ್ಲಿ ರಿವರ್ಸಿಬಲ್ ಪ್ರೋಸೆಸ್ ಅಂದ್ರೆ which brings back to produce as initial stage. ಸೊ ಏನಂತಾಗುತ್ತೆ ವಿಚ್ ಬ್ರಿಂಗ್ಸ್ ಬ್ಯಾಕ್ ಟು ಪ್ರೊಡ್ಯೂಸ್ ಆಸ್ ಇನಿಷಿಯಲ್ ಸ್ಟೇಜ್. ಮೊದಲು ಯಾವ ಸ್ಟೇಜ್ ಇತ್ತು ಅದೇ ಸ್ಟೇಜ್ಗೆ ವಾಪಸ್ ಬರೋದಕ್ಕೆ ನಾನು ರಿವರ್ಸಿಬಲ್ ಪ್ರೋಸೆಸ್ ಅಂತ ಕರಿತೀನಿ. ಈ ರಿವರ್ಸಿಬಲ್ ಪ್ರೋಸೆಸ್ಗೆ ಕಂಡೀಷನ್ಸ್ ಏನಿದಾವೆ, ಕಂಡೀಷನ್ಸ್ ಫಾರ್ ರಿವರ್ಸಿಬಲ್ ಪ್ರೋಸೆಸ್ ಹಿಯರ್. ಸೊ ರಿವರ್ಸಿಬಲ್ ಪ್ರೋಸೆಸ್ ಆಗೋದಕ್ಕೆ ಕಂಡೀಷನ್ಸ್ಗಳೇನೆಂದರೆ ದ ಪ್ರೋಸೆಸ್ ಮಸ್ಟ್ ಬಿ ಕ್ವೀಸಿ ಸ್ಟ್ಯಾಟಿಕ್. ಸೊ ಫಸ್ಟ್ ಒನ್ ಏನಂತ ಕನ್ಸಿಡರ್ ಮಾಡಬೇಕಲ್ಲಿ, ಸೊ ಕ್ವೀಸಿ ಸ್ಟ್ಯಾಟಿಕ್ ಪ್ರೋಸೆಸ್. ಆ ಪ್ರೋಸೆಸ್ ಏನಾಗಿರಬೇಕು, ಕ್ವೀಸಿ ಸ್ಟ್ಯಾಟಿಕ್ ಆಗಿರಬೇಕು. ಸೊ ನೋಡಿಲಿ ರಿವರ್ಸಿಬಲ್ ಪ್ರೋಸೆಸ್ ಅಂದ್ರೆ ಸೊ ದ ಪ್ರೋಸೆಸ್ ಈಸ್ ಸೆಡ್ ಟು ಬಿ ರಿವರ್ಸಿಬಲ್ ಆರ್ ಇನ್ ದಿಸ್ ಪ್ರೋಸೆಸ್ ಸೊ ವಿಚ್ ಬ್ರಿಂಗ್ಸ್ ಬ್ಯಾಕ್ ಟು ಪ್ರೊಡ್ಯೂಸ್ ದಟ್ ಸೇಮ್ ಆಸ್ ಇನಿಷಿಯಲ್. ಮೊದಲು ಯಾವ ತರ ಸ್ಟೇಜ್ ಒಳಗಿತ್ತು ಅದೇ ಸ್ಟೇಜ್ಗೆ ವಾಪಸ್ ಬರೋದಕ್ಕೆ ನಾನು ರಿವರ್ಸಿಬಲ್ ಪ್ರೋಸೆಸ್ ಅಂತ ಕರಿತೀನಿ. ರಿವರ್ಸಿಬಲ್ ಪ್ರೋಸೆಸ್ ಆಗೋದಕ್ಕೆ ಈ ಪ್ರೋಸೆಸ್ ಏನಾಗಿರಬೇಕು, ಕ್ವೀಸಿ ಸ್ಟ್ಯಾಟಿಕ್ ಆಗಿರಬೇಕು. ಸೊ ಐ ಹೋಪ್ ಯು ನೋ ಅಬೌಟ್ ದ ಮೀನ್ ಆಫ್ ಕ್ವೀಸಿ ಸ್ಟ್ಯಾಟಿಕ್. ಏನ್ರಲ್ಲಿ ಕ್ವೀಸಿ ಸ್ಟ್ಯಾಟಿಕ್ ಅಂದ್ರೆ ದ ಪ್ರೋಸೆಸ್ ಈಸ್ ಸೆಡ್ ಟು ಬಿ ಕ್ವೀಸಿ ಸ್ಟ್ಯಾಟಿಕ್. ಇಟ್ ಮೇ takes place through that infinitesimal small rate. Infinitesimal small rate ಅಂದ್ರೆ ಸಿಸ್ಟಮ್ ನಲ್ಲಿರುವಂತ ಹೀಟು ಸರೌಂಡಿಂಗ್ ಹೋಗಬೇಕಾದಾಗ ಬಹಳಷ್ಟು ಟೈಮ್ ತಗೊಳುತ್ತೆ, ಅಥವಾ ಸರೌಂಡಿಂಗ್ ನಲ್ಲಿರುವಂತ ಹೀಟು ಸಿಸ್ಟಮ್ಗೆ ಹೋಗಬೇಕಾದಾಗ ಬಹಳಷ್ಟು ಟೈಮ್ ತಗೊಳ್ಬೇಕು. ಸೊ ದಟ್ ಪ್ರೋಸೆಸ್ ಮಸ್ಟ್ ಟೇಕ್ ವೆರಿ ಲಾಂಗ್ ಡ್ಯೂರೇಷನ್. ಸೊ ಇಲ್ಲಿ 10 joules ಆಫ್ ಹೀಟ್ ಎನರ್ಜಿ ನನಗೆ ಸಿಸ್ಟಮ್ ಒಳಗಿದೆ ಅಂತ ಅನ್ಕೋರಿ, ಆ 10 joules ಆಫ್ ಹೀಟ್ ಎನರ್ಜಿ ಸಿಸ್ಟಮ್ ಇಂದ ಸರೌಂಡಿಂಗ್ ಹೋಗಬೇಕಾದಾಗ ಒಂದು 50 years ಟೈಮ್ ತಗೊಳುತ್ತೆ ಅಂತ ಅನ್ಕೋರಿ. ಸೊ ದ್ಯಾಟ್ ಪ್ರೋಸೆಸ್ ಈಸ್ ಕ್ವೀಸಿ ಸ್ಟ್ಯಾಟಿಕ್. ಸ್ಲೋ ಆಗಿ ಏನಾಗುತ್ತೆ ಸಿಸ್ಟಮ್ ಇಂದ ಸರೌಂಡಿಂಗ್ಗೆ ಹೋಗಬೇಕು. ಆ ತರ ಹೋದಾಗ ಆ ಪ್ರೋಸೆಸ್ ಏನಾಗಿರುತ್ತೆ, ರಿವರ್ಸಿಬಲ್ ಪ್ರೋಸೆಸ್ ಆಗೋದಕ್ಕೆ ಚಾನ್ಸ್ ಆಗಿರುತ್ತೆ. ಅಂಡ್ ಸೆಕೆಂಡ್ ಕಂಡೀಷನ್ ಈಸ್ ಎನರ್ಜಿ ಶುಡ್ ನಾಟ್ ಬಿ ಡಿಸಿಪೇಟ್. ಎನರ್ಜಿ ಏನಾಗಬಾರ್ದು, ವೇಸ್ಟ್ ಆಗಬಾರ್ದು. ಯಾವ ಫಾರ್ಮುಲಾ ವೇಸ್ಟ್ ಆಗಬಾರ್ದು, ಸೊ ಎನರ್ಜಿ ಶುಡ್ ನಾಟ್ ಬಿ ಡಿಸಿಪೇಟ್ ಇನ್ ದ ಫಾರ್ಮ್ ಆಫ್ ಫ್ರಿಕ್ಷನ್ ಅಂಡ್ ವಿಸ್ಕಸ್. ಫ್ರಿಕ್ಷನ್ ಅಂದ್ರೆ ಘರ್ಷಣೆ ಅಂತ ಹೇಳಿದೆ ನಾನು. ಸೊ ಘರ್ಷಣೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಒಂದು ಸಿಲಿಂಡರ್ ಇದೆ ಅಂತ ಅನ್ಕೋರಿ, ಈ ಸಿಲಿಂಡರ್ಗೆ ನಾನೊಂದು ಪಿಸ್ಟನ್ ಅನ್ನ ಅಟ್ಯಾಚ್ ಮಾಡೀನಿ. ದಿಸ್ ಈಸ್ ಪಿಸ್ಟನ್. ಈ ಭಾಗ ಏನಂತ ಕರಿತೀನಿ ನಾನು, ಇದು ಪಿಸ್ಟನ್. ಇದು ನೋಡ್ರಿ,
ಈ ಪಿಸ್ಟನ್ ಮೂಮೆಂಟ್ ಆಗ್ತದೆ ಅಂತ ಅನ್ಕೊಳ್ಳಿ. ಪಿಸ್ಟನ್ ಮೂಮೆಂಟ್ ಆಗ್ತಿದೆ ಅಂದ್ಮೇಲೆ ಇದು ಸಿಲಿಂಡರ್ ವಾಲು, ಇದು ಸಿಲಿಂಡರ್ ವಾಲು, ಇದು ಪಿಸ್ಟನ್, ಎರಡರ ಮಧ್ಯೆ ಏನಾಗುತ್ತೆ, ಘರ್ಷಣೆ ಆಗುತ್ತೆ. ಘರ್ಷಣೆ ಆಗೋದ್ರಿಂದ ಏನಾಗುತ್ತೆ, ಎನರ್ಜಿ ವೇಸ್ಟ್ ಆಗ್ಬಹುದು. ಸೊ ಆ ಥರ ಏನಂತ ತಗೋಬೇಕು, ಇಲ್ಲಿ ರಿವರ್ಸಿಬಲ್ ಪ್ರೋಸೆಸ್ ಆಗಬೇಕಾದಾಗ ಮೊದಲನೇ ಕಂಡೀಷನ್ ಏನು, ದಟ್ ಪ್ರೋಸೆಸ್ ಈಸ್ ಕ್ವಿಸಿ ಸ್ಟ್ಯಾಟಿಕ್ ಪ್ರೋಸೆಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಎನರ್ಜಿ should not be dissipate in the form of friction ರೂಪದೊಳಗೆ ಎನರ್ಜಿ ಏನಾಗಬಾರ್ದು, ವೇಸ್ಟ್ ಆಗಬಾರ್ದು. ಇನ್ ದ ಫಾರ್ಮ್ ಆಫ್ ಫ್ರಿಕ್ಷನ್ ಆರ್ ವಿಸ್ಕಸ್ ಫೋರ್ಸ್. ಏನಿಲ್ಲಿ ಹೊಸ ವರ್ಡ್ ಯೂಸ್ ಮಾಡಿದ್ದೇನು, ವಿಸ್ಕಸ್ ಅಂದ್ರೆ ಏನಿಲ್ಲಿ, ವಿಸ್ಕಸ್ ಫೋರ್ಸ್ ಅಂದ್ರೆ ಫೋರ್ಸ್ ಬಿಟ್ವೀನ್ ದ ಲೇಯರ್ಸ್ ಆಫ್ ದ ಲಿಕ್ವಿಡ್. ಇದೊಂದು ಕಂಟೈನರ್ ಅಂತ ಅನ್ಕೋರಿ. ಈ ಕಂಟೈನರ್ ನಲ್ಲಿ ಲಿಕ್ವಿಡ್ ಇದೆ, ಹೌದಾ. ಈ ಲಿಕ್ವಿಡ್ ಲೇಯರು ಮತ್ತು ಕೆಳಗಿಡುವಂಥ ಲಿಕ್ವಿಡ್ ಲೇಯರ್ಗಳ ಮಧ್ಯೆ ಇರುತ್ತೆ, ಫೋರ್ಸ್ ಇರುತ್ತೆ. ಅಂತಹ ಫೋರ್ಸ್ ಅನ್ನು ವಿಸ್ಕಸ್ ಫೋರ್ಸ್ ಅಂತ ಕರಿತೀವಿ. ಅಬೌಟ್ ದಟ್ ಫ್ಲೂಯಿಡ್ಸ್, ಇನ್ ಕೇಸ್ ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ವಿ ವಿಲ್ ಡೀಟೇಲ್ ಸ್ಟಡಿ ಅಬೌಟ್ ದಟ್ ವಿಸ್ಕಸ್ ಫೋರ್ಸ್. ಈ ವಿಸ್ಕಸ್ ಫೋರ್ಸ್ ಅನ್ನ ಫ್ಲೂಯಿಡ್ ಚಾಪ್ಟರ್ ನಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಟೈಮ್ ಬೀಯಿಂಗ್ ಯು ಕ್ಯಾನ್ ಕನ್ಸಿಡರ್ ಫೋರ್ಸ್ ಬಿಟ್ವೀನ್ ದ ಲೇಯರ್ಸ್ ಆಫ್ ದ ಫ್ಲೂಯಿಡ್, ದಟ್ ಈಸ್ ವಿಸ್ಕಸ್ ಫೋರ್ಸ್, ಹೌದಾ. ಇಲ್ಲಿ ರಿವರ್ಸಿಬಲ್ ಪ್ರೋಸೆಸ್ ಅಂದ್ರೆ ಏನು, ಇನ್ ದಿಸ್ ಪ್ರೋಸೆಸ್ ವಿಚ್ ಬ್ರಿಂಗ್ಸ್ ಬ್ಯಾಕ್ ಇನ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್, ಅಥವಾ ಏನಂತ ಕರಿಬಹುದು ನೋಡು, ಇನ್ ದಿಸ್ ಪ್ರೋಸೆಸ್ ವಿಚ್ ಬ್ರಿಂಗ್ಸ್ back to produce that same as initial stage. So that is reversible process here. Next we can consider that irreversible process, howda. So what is the mean of this irreversible process? So in this process, the process is said to be irreversible, which cannot be brings back to produce its original stage. So ಮೊದಲಿದ್ದ ಸ್ಟೇಜ್ ಏನಾಗೋದಿಲ್ಲ, ವಾಪಸ್ ಬರೋದಿಲ್ಲ, ಅದನ್ನ irreversible ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಯು ಮೇ ಇಮರ್ಸ್ ದಟ್ ಸಾಲ್ಟ್ ಇನ್ ಟು ದ ವಾಟರ್. ಸಾಲ್ಟ್ ಅನ್ನ ವಾಟರ್ ನಲ್ಲಿ ನೀವು ಡಿಪ್ ಮಾಡಿದಾಗ ಸಾಲ್ಟ್ ಏನಾಗುತ್ತೆ, ಇಟ್ ವಿಲ್ ಗೆಟ್ means in case of that salt, so salt will get dissolve into the water. Salt ಏನಾಗುತ್ತೆ, ವಾಟರ್ ನಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಯು ಕ್ಯಾನ್ ನಾಟ್ ಬ್ರಿಂಗ್ಸ್ ಬ್ಯಾಕ್ ದಟ್ ಸಾಲ್ಟ್ ಹಿಯರ್ ಫ್ರಮ್ ದ ವಾಟರ್. ಸೊ ನೀವು ಅದನ್ನ ವಾಪಸ್ ತೆಗಿಯೋಕೆ ಆಗೋದಿಲ್ಲ. ಸೊ ದಟ್ ಈಸ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಅದನ್ನೇನಂತ ಕನ್ಸಿಡರ್ ಮಾಡ್ತೀನಿ, ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡ್ತೀನಿ. ದ ಪ್ರೋಸೆಸ್ ಈಸ್ ಸೇಡ್ ಟು ಬಿ ಇರ್ರಿವರ್ಸಿಬಲ್ the process is said to be irreversible, which may not or which cannot brings back to its original form, original stage. So that we can consider as irreversible process here. ಅದನ್ನೇನಂತ ಕನ್ಸಿಡರ್ ಮಾಡ್ತೀನಿ, irreversible process ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ರಿಲೇಟೆಡ್ ಟು ದಿಸ್ ಹೀಟ್ ಎಂಜಿನ್, ಸೊ ವಿ ಕ್ಯಾನ್ ಏಬಲ್ ಟು ಕನ್ಸ್ಟ್ರಕ್ಟ್ ಒನ್ ಐಡಿಯಲ್ ಎಂಜಿನ್. ಐಡಿಯಲ್ ಅಂದ್ರೆ ಒಂದು ಮಾಡೆಲ್ ಎಂಜಿನ್ ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಕಾರ್ನಾಟ್ ಹೀಟ್ ಎಂಜಿನ್. ಅದನ್ನೇನಂತ ಕನ್ಸಿಡರ್ ಮಾಡ್ತೀನಿ, ಕಾರ್ನಾಟ್ ಹೀಟ್ ಎಂಜಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂಡ್ ಆಸ್ ವೆಲ್ ಆಸ್ ಫಾರ್ ಎಕ್ಸಾಮ್.